ಸುದೀಪಣ್ಣಂಗೂ ಕೂಡ ಬುದ್ಧಿ ಇಲ್ಲ. ನಿನ್ನ ಬಗ್ಗೆ ವಹಿಸ್ಕೊಂಡು ಮಾತಾಡ್ತಾರೆ. ನೀನು ಎಂಥ ಕೇಳಿ ನನ್ನ ಮಗ ಅಂತ ಗೊತ್ತಿಲ್ಲ ನಮಗೆ. ಒಳಗಡೆ ಇಟ್ಕೊಂಡು ನಮಗೆ ಗೂಟ ಹಾಕಕ್ಕೆ ಹೊರಟಿದ್ಯಾ ನೀನು. ಹಳೆ ವಿಷಯನ ಎತ್ಕೊಂಡು ಮತ್ತೆ ಇಂದಿಗೂ ಕೂಡ ತೆಕ್ಕೊಂಡು ಮಾತಾಡ್ತಾ ಇರೋ ನೀನು ಅಂತ ಹೇಳಿ ತುಕಾಲಿ ಪ್ರತಾಪ್ಗೆ ಕೂಡ ಬೈತಿದ್ದಾನೆ ಅಂತಲೇ ಹೇಳ್ಬೋದು. ಹೌದು, ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಇದೇ ವಿಷಯಗಳನ್ನ ಮತ್ತೆ ಮಾತನಾಡಿ ಸರಿಯಾಗಿ ಬೈದಿದ್ದಾನೆ. ನೀನು ಹಳೆ ವಿಷಯಗಳನ್ನ ಇಟ್ಕೊಂಡು ಇನ್ನೂ ನನ್ನ ಮೇಲೆ ದ್ವೇಷ ಸದಸ್ಯ ಅಂತಲೂ ಕೂಡ ಹಿಡಿದ್ದಾನೆ. ನೀನು ಆಡೋಕ್ಕೆ ನಾಲಾಯಕು, ನಿಜಕ್ಕೂ ಮೈಕಾಲು ಹೇಳ್ದಂಗೆ ನೀನು ಸಿಂಪತಿಯಿಂದ ಇಲ್ಲಿ ತನಕ ಆಡ್ಕೊಂಬಂದಿದ್ಯಾ. ಮತ್ತು ಇನ್ನೊಬ್ಬರನ್ನ ಕೆಟ್ಟವ್ರನ್ನಾಗಿ ತೋರಿಸ್ಕೊಂಡು ನೀನು ಒಳ್ಳೆಯಂಥ ಆಡ್ಕೊಂಡು ನಾಟಕ ಆಡ್ಕೊಂಡು ಇಲ್ಲಿ ಗಂಟ ಬಂದಿದ್ಯಾ ನೀನು ಅಂತ ಹೇಳಿದಾಗ ಅದಕ್ಕೆ ನಾನು ಯಾರಿಗೊಂದು ತೋರಿಸ್ಕೊಂಡು ಬಂದಿಲ್ಲ ಇಲ್ಲಿ ತನಕ ಅಂತಲೂ ಕೂಡ ಪ್ರತಾಪ್ ಹೇಳ್ತಾನೆ. ಆಗ ತುಕಾಲಿದ್ದು ನನಗೆ ತೋರಿಸ್ಕೊಂಡು ಬಂದಿದ್ಯಾ ನೀನು, ಸುದೀಪಣ್ಣ ಬಲ್ಲಿಸಿದಿ, ನಾನೇ ಹೇಳ್ತೀನಿ ನೀನು ಬೇಕು ಅಂತ ನನ್ನ ಮೇಲೆ ಇಲ್ಲದ್ರೆ ಬ್ಲೇಮ್ ಮಾಡ್ತಿದ್ಯಾ ಅಂತಲೇ ಹೇಳ್ತಾನೆ. ಇಲ್ಲಿ ವಿನಯ್, ನಮ್ರತ, ಮೈಕ್, ತುಕಾಲಿ 3 ಜನ ಮಾತಾಡಿಕೊಂಡು ಈ ವಾರ ನಾಮಿನೇಟ್ ಮಾಡಿದ್ವಿ. ಈ ವಾರ ಅವನು ಹೋಗ್ಬಿಡೋ ಹೊರಗಡೆ ಹೋಗೋ ಥರ ನಾವು ಮಾಡಿದ್ರೆ 100% ಸೇಫ್ ಆಗ್ತೀವಿ ಅಂತಂದರೆ. ಆದರೆ ಈ ಶತಮೂರ್ಖರಿಗೆ ಗೊತ್ತಿಲ್ಲ ಹೊರಗಡೆಯಿಂದ ವೋಟಿಂಗು ಪ್ರತಾಪ್ಗೆ ಹೈಯೆಸ್ಟ್ ಲೀಡರ್ ಬೀಳ್ತಾ ಇರೋದು, ನಮಗೆಲ್ಲ ವೋಟಿಂಗ್ ಕಡಿಮೆ ಬೀಳ್ತಿದೆ ಅಂತ. ಹಾಗಾದ್ರೆ ನೀವೇನಂತೀರಿ ತುಕಾಲಿ ಈ ವರ್ತನೆ ಬಗ್ಗೆ? ಸುದೀಪ್ ಅವ್ರಿಗೂ ಸೇರಿಸಿ ಅವಮಾನ